ಈ ಎಲ್ಲ ಘಟನೆಗಳ ನಡುವೆನೇ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾಡಿರುವಂತಹ ರಾಜಕೀಯ ನಡೆಯ ಬಗ್ಗೆಯೂ ಕೂಡ ಇವತ್ತು ದೊಡ್ಡ ಮಟ್ಟದ ವಾಗ್ಯುದ್ಧ ನಡೆದಿದೆ. ಕಾಂಗ್ರೆಸ್ ಜೊತೆಗಿನ ಸ್ನೇಹಕ್ಕೆ ಡಿಎಂಕೆ ಎಳ್ಳು ನೀರು ಬಿಟ್ಟಿದೆ. ಕಾಂಗ್ರೆಸ್ನ ಸಹವಾಸವೇ ಬೇಡ ಅನ್ನುವಂತಹ ತೀರ್ಮಾನಕ್ಕೆ ಈಗ ಬಂದಿದ್ದು, ಲೋಕಸಭೆಯ ಸ್ಪೀಕರ್ಗೆ ಡಿಎಂಕೆಯ ಲೋಕಸಭಾ ನಾಯಕಿ ಕನಿಮೋಳಿ ಅವರು ಪತ್ರವನ್ನ ಬರೆದಿದ್ದಾರೆ. ಯಾವಾಗ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಟ್ಟರು ಆಗಲೇ ಡಿಎಂಕೆ ನಾಯಕರ ಮನಸ್ಸು ಮುರಿದೋಯಿತು. ಅಧಿಕಾರದಲ್ಲಿ ಇದ್ರಷ್ಟೇ ಬೆಲೆ ಕೊಡ್ತಾರೆ, ಇಲ್ಲಾಂದ್ರೆ ಯಾರೂ ಇರುವುದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಮಾಡಿದರು. ಯಾಕಂದರೆ ಈಗ ಅವರು ಪ್ರತಿಪಕ್ಷ ಸ್ಥಾನದಲ್ಲಿದ್ದಾರೆ, ಕಾಂಗ್ರೆಸ್ನವರು ಆಡಳಿತದವರ ಜೊತೆಗೆ ಸೇರಿಕೊಂಡಿದ್ದಾರೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಸ್ನೇಹಕ್ಕೆ ಡಿಎಂಕೆ ಇತಿಶ್ರೀ ಹಾಡಿದೆ. ಲೋಕಸಭೆ ಸ್ಪೀಕರ್ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ತಮಿಳುನಾಡಿನ ತೂತುಕುಡಿ ಕ್ಷೇತ್ರದ ಸಂಸದೆ ಕನಿಮೋಳಿ ಅವರು ಲೋಕಸಭೆಯಲ್ಲಿ ಡಿಎಂಕೆ ಸಂಸದರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನ ಮಾಡುವಂತೆ ಮನವಿ ಮಾಡಿದ್ದಾರೆ. ಗೌರವಾನ್ವಿತ ಸ್ಪೀಕರ್ ಅವರಿಗೆ ನವದೆಹಲಿ. ಸ್ಪೀಕರ್ ಸರ್, ಲೋಕಸಭೆಯಲ್ಲಿ ದ್ರಾವಿಡ ಮುನ್ನೇತ್ರ ಕಳಗಂ ಪಕ್ಷದ ಸಂಸತ್ ಸದಸ್ಯರ ಆಸನ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ಮಾಡುವಂತೆ ಕೋರಿ ಈ ಪತ್ರ ಬರೆಯುತ್ತಿದ್ದೇನೆ. ತಮಿಳುನಾಡಿನಲ್ಲಿ ರಾಜಕೀಯ ಪರಿಸ್ಥಿತಿಗಳು ಬದಲಾಗಿವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗಿನ ನಮ್ಮ ಮೈತ್ರಿ ಕೊನೆಗೊಂಡಿದೆ. ಹೀಗಾಗಿ ನಮ್ಮ ಸದಸ್ಯರು ಸದನದಲ್ಲಿ ಅವರ ಪಕ್ಕದಲ್ಲಿ ಪ್ರಸ್ತುತ ಆಸನ ವ್ಯವಸ್ಥೆಯನ್ನ ಮುಂದುವರಿಸೋದು ಸೂಕ್ತವಲ್ಲ. ಆದ್ದರಿಂದ ಪ್ರತಿಪಕ್ಷಗಳ ಸಾಲಿನಲ್ಲಿ ಪ್ರತ್ಯೇಕ ಆಸನಗಳನ್ನು ಹಂಚಿಕೆ ಮಾಡಲು ಅಗತ್ಯವಾದ ವ್ಯವಸ್ಥೆಗಳನ್ನು ಕಲ್ಪಿಸಿ. ಡಿಎಂಕೆ ಸಂಸದೀಯ ಪಕ್ಷದ ಗೌರವಾನ್ವಿತ ಸದಸ್ಯರಿಗೆ ಆಗಸ್ಟ್ನಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅವಕಾಶವನ್ನ ಮಾಡಿಕೊಡಿ ಅಂತ ನಾನು ವಿನಂತಿಸುತ್ತೇನೆ. ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಿಕೊಟ್ಟರೆ ಕೃತಜ್ಞರಾಗಿರುತ್ತೇವೆ. ಧನ್ಯವಾದಗಳೊಂದಿಗೆ ಕನಿಮೋಳಿ ಕರುಣಾನಿಧಿ, ತೂತುಕುಡಿ ಸಂಸದೆ. ಹೀಗೆ ಕನಿಮೋಳಿಯವರು ಪತ್ರವನ್ನ ಬರೆದಾಗಿದೆ. ಇದು ಕೇವಲ ನಾಯಕರ ಮಟ್ಟದಲ್ಲಿ ಮಾತ್ರ ಅಲ್ಲ, ಎರಡು ಪಕ್ಷಗಳ ಕಾರ್ಯಕರ್ತರ ಮಧ್ಯೆಯೂ ಕೂಡ ಈಗ ಘರ್ಷಣೆ ಶುರುವಾಗಿದೆ. ಮಯಿಲಾಡುತುರೈನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಡು ರಸ್ತೆಯಲ್ಲಿನ ಡಿಎಂಕೆ ಕಾರ್ಯಕರ್ತರು ಥಳಿಸಿದ್ದಾರೆ. ಕಾಂಗ್ರೆಸ್ ಬಾವುಟಗಳನ್ನು ಕಿತ್ತು ರಸ್ತೆಗೆ ಎಸೆದ್ರು. ಕಾಂಗ್ರೆಸ್ನವರು ದ್ರೋಹಿಗಳು ಅಂತ ಧಿಕ್ಕಾರವನ್ನು ಕೂಗಿದ್ದಾರೆ. ಹೀಗೆ ನಮ್ಮೂರನ್ನ ಬಿಟ್ಟೇ ಹೋಗಿ ನೀವು ಅಂತ ಹೇಳ್ಕೊಂಡು ಕಾಂಗ್ರೆಸ್ ವಿರುದ್ಧ ಡಿಎಂಕೆ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗುವ ಮಟ್ಟಿಗೆ ಹೋಗಿದೆ. ಕನಿಮೋಳಿ ಅವರೇನೋ ಲೋಕಸಭೆಯಲ್ಲಿ ಕುರ್ಚಿ ಬದಲಿಸಿ ಅಂತ ಪತ್ರ ಬರೆದಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕಾಂಗ್ರೆಸ್ ಬಗ್ಗೆ ಲೇವಡಿ ಮಾಡಿದ್ದಾರೆ. ಯಾರು ಸರ್ಕಾರ ರಚಿಸುತ್ತಾರೆ ಎಂಬುದನ್ನು ಕಾಲವೇ ಹೇಳುತ್ತೆ. ಆದರೆ ಒಂದು ವಿಷಯ ಅಂತೂ ಖಚಿತ, ಕಾಂಗ್ರೆಸ್ ಮುಖ ಕೊನೆಯಲ್ಲಿ ಮೊಟ್ಟೆ ಹೊಡೆಸಿಕೊಂಡಂತಾಗತ್ತೆ ಎಂದು ಎಕ್ಸ್ನಲ್ಲಿ ಅವರು ಪೋಸ್ಟ್ ಹಾಕಿದರು. ಇನ್ನೊಂದು ಕಡೆ ಸರಣಿ ಪೋಸ್ಟ್ಗಳನ್ನು ಕೂಡ ಶುರು ಮಾಡಿದರು. ಬಿಎಲ್ ಸಂತೋಷ್ ಕನಿಮೋಳಿಯವರ ಪತ್ರವನ್ನು ಉಲ್ಲೇಖಿಸಿ ಪೋಸ್ಟ್ ಕೂಡ ಹಾಕಿ ಇದು ಮೊದಲ ಮೊಟ್ಟೆ ಅಂತಲೂ ಕೂಡ ಕಾಲೆಳೆದಿದ್ದಾರೆ. ಹೀಗೆ ಕಾಂಗ್ರೆಸ್ ಮತ್ತು ಡಿಎಂಕೆ ಮೈತ್ರಿ ಮುರಿದು ಬೀಳ್ತಾ ಇದ್ದಂತೆ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಡಿಎಂಕೆಗೆ ಬೆಂಬಲವನ್ನ ಮುಂದುವರೆಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಜೊತೆಗೆ ನಾವು ಫೋಟೋ ಹಂಚಿಕೊಂಡು ನಾವು ಕಷ್ಟದ ಸಮಯದಲ್ಲಿ ಒಬ್ಬರನ್ನೊಬ್ಬರು ತ್ಯಜಿಸುವವರಲ್ಲ ಅನ್ನೋ ಸಾಲುಗಳನ್ನು ಹಾಕಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಲೋಕಸಭೆಯಲ್ಲಿ ತಮಿಳುನಾಡಿನ ಡಿಎಂಕೆ ಸಂಸದರು ಇನ್ನು ಮುಂದೆ ಕಾಂಗ್ರೆಸ್ನ ತೀರ್ಮಾನಗಳನ್ನು ಬೆಂಬಲಿಸ್ತಾರಾ ಅನ್ನುವಂತಹದ್ದು ಈಗಿರುವ ಪ್ರಶ್ನೆ.